ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಕರಡ ವತಿಯಿಂದ ನಡೆದ ದ್ವಿತೀಯ ವರ್ಷದ ಕಡಿಯತ್ನಾಡ್ ಕಪ್ ಹಾಕಿ ಪಂದ್ಯಾಟದಲ್ಲಿ ಕಿರುಂದಾಡು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಪೆನಾಲ್ಟಿ ಶೂಟೌಟ್ನಲ್ಲಿ 6-5 ಗೋಲುಗಳ ಅಂತರದಲ್ಲಿ ಬಲಮುರಿ ತಂಡ ರನ್ನರ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತು. ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಎರಡು ತಂಡಗಳು ಸಮಬಲದ ಹೋರಾಟ ನಡೆಸಿದರೂ ಮೊದಲಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಈ ತಂಡಗಳಿಗೆ ಗೋಲು ಗಳಿಸಲು ಸಾಧ್ಯವಾಗಲಿಲ್ಲ. ಫೀಲ್ಡ್ ಪಂದ್ಯದಲ್ಲೂ ಯಾವುದೇ ಗೋಲು ದಾಖಲಾಗಿಲ್ಲ. ಕೊನೆಗೆ ಪೆನಾಲ್ಟಿ ಶೂಟೌಟ್ ಮೊರೆ ಹೋಗಬೇಕಾಯಿತು. ಇದರಲ್ಲಿ ಕಿರುಂದಾಡು ತಂಡ ಗೆದ್ದು ಬೀಗಿತ್ತು. ಪಾಲಂಗಾಲ ತೃತೀಯ, ಕೈಕಾಡು ತಂಡ 4ನೇ ಸ್ಥಾನ ಪಡೆದುಕೊಂಡಿತು. ವಿಜೇತ ತಂಡಗಳಿಗೆ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಯಿತು. ಪಂದ್ಯ ಪುರುಷ ಪ್ರಶಸ್ತಿಯನ್ನು ಕಿರುಂದಾಡು ತಂಡದ ನಿಯೋನ್ ನಾಚಪ್ಪ, ಬೆಸ್ಟ್ ಗೋಲ್ ಕೀಪರ್ ಕಿರುಂದಾಡು ತಂಡದ ಮನು, ಬೆಸ್ಟ್ ಫುಲ್ ಬ್ಯಾಕ್ ಪ್ರಶಸ್ತಿ ಪಾಲಂಗಾಲ ತಂಡದ ಸಚಿನ್ ಸೋಮಣ್ಣ, ಬೆಸ್ಟ್ ಫಾರ್ವರ್ಡ್ ಪ್ರಶಸ್ತಿ ಕೈಕಾಡು ತಂಡದ ನಿರನ್, ಬೆಸ್ಟ್ ಮಿಡ್ಫೀಲ್ಡರ್ ಪ್ರಶಸ್ತಿಯನ್ನು ಬಲಮುರಿ ತಂಡದ ಪೂವಣ್ಣ ಪಡೆದುಕೊಂಡರು. ತೀರ್ಪುಗಾರರಾಗಿ ಚೆಯ್ಯಂಡ ಲವ ಅಪ್ಪಚ್ಚು, ಚೋಯಮಾಡಂಡ ಚಂಗಪ್ಪ, ಕರವಂಡ ಅಪ್ಪಣ್ಣ, ವಿನೋದ್, ಅಪ್ಪಚೆಟ್ಟೋಲಂಡ ಅಯ್ಯಪ್ಪ, ಪಟ್ರಪಂಡ ಮಂದಣ್ಣ ಕಾರ್ಯನಿರ್ವಹಿಸಿದರು. ಫೈನಲ್ ಪಂದ್ಯಾಟವನ್ನು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾನಂಡ ಬೋಪಣ್ಣ ಉದ್ಘಾಟಿಸಿದರು. ಕರಡ ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಅಧ್ಯಕ್ಷರಾದ ಬೇಪಡಿಯಂಡ ಎಸ್ ಬಿದ್ದಪ್ಪ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಕ್ಲಬ್ನ ಕ್ರೀಡಾ ಸಮಿತಿ ಅಧ್ಯಕ್ಷ ಮೇದುರ ಗಣು ಕುಶಾಲಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಕ್ಲಬ್ ಅಧ್ಯಕ್ಷ ಎಲ್ಲ ಸದಸ್ಯರಿಗೂ ಅಭಿನಂದನೆ ಅನ್ನೋದು ಇಷ್ಟಪಡಿ. ಫಸ್ಟ್ ನಾನು ಇಲ್ಲಿ ಗೆಸ್ಟ್ ಆಯ್ತು ಕಾಕ್ನಾಂಗು ಪ್ಲಸ್ ಹಿಂಗೆ ಮನಸ್ಸು ಮಾಡಿದ್ದು ಬಾಂಡೆಡ ಕುಟ್ಟಣಿ ರಾಯಂಗಡ ಅವರು ಪುತ್ತಲಿನ ಇಲ್ಲಿ ಮಾಡೋನಕ್ಕೆ ತೀರ್ಮಾನ ಮಾಡಂಗೆ ಬಾಂಡೆಡ ಕುಟ್ಟಣಿ ರಾಯಂಗಡ ಸಂಸಾರ ಎಲ್ಲಡಕ್ಕೆ ಪರವಾಯ್ತು. ನಾನು ಹಿಂಗೆ ಧನ್ಯವಾದ ಅನೇ ಈ ಹಾಕಿ ನಮ್ಮ ಈ ಹಾಕಿ ಕಡೆ ಎಂತ ನಿಂಗೂ ಎಲ್ಲ ಕಾಲ ನಡ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಇಂಥ ಸಂದರ್ಭ ಜ್ಞಾನ ಮಾಡ್ತಿಲ್ಲ ஒரு தக்கப்பட்டு போகிற போயிருக்கு பாரம்பரிய எரியோடு ಹೃದಯ ಜೋಮಗುಂಡಕ್ಕೆ ಕೊಟ್ಟಿದ್ದು ಅದೇ ಜೋಮಗುಂಡಿಯಿಂದ 10 ಪಾಲಕ್ಕೆ ಕೊಟ್ಟಿದ್ದು ವಿಶಾಲಾಗಿ ಕಟ್ಟಿದ್ದು ಏನೋ ಈ ಗ್ರೌಂಡ್ ಕಲ್ಚರ್ ತಮಕ ನಂಗರ ಈ ಜೆಡಿಯು ಕನ್ನಡ ಜಿಲ್ಲೆ ಗ್ರಾಮ ಇತ್ತು ನಂಗರ ಜಿಲ್ಲೆ ಇತ್ತು ನಂಗರ ರಾಷ್ಟ್ರ ಇತ್ತು 10ರಷ್ಟು ಕಲಿತು ಎಲ್ಲರೂ ಬಿಡಿಗೆ ಕೊಂಡೋಗ್ತು. ಸರ್ವಶಕ್ತಿನ ನಂಗರ ತಮ್ಮರು ನಂಗರ ಉದಯವರು ನಂಗರ ನವೆಂಬರ್ 22ರಿಂದ ಆರಂಭಗೊಂಡ ಕಡಿಯತ್ನಾಡ್ ಕಪ್ ಹಾಕಿ ಪಂದ್ಯಾಟಕ್ಕೆ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ ವಿದ್ಯುಕ್ತ ಚಾಲನೆ ನೀಡಿದರು. 3 ದಿನಗಳ ಕಾಲ ಹಾಕಿ ಪಂದ್ಯಾವಳಿ ನಡೆಯಿತು.